ಕಿಶೋರ್. ನನ್ ಡ್ರ್ಯಾಗನ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂತ. ನಾನು ಇವಾಗ ರಾಜಾಜಿನಗರದ ಮೋಸ್ಟ್ ಫೇಮಸ್ ಅಂಡ್ ಐಕಾನಿಕ್ ಈ ಓಜಿ ವಾರಿಯರ್ಸ್ ಅಂಡ್ ಸನ್ಸ್ ಬೇಕರಿ ಮುಂದೆ ನಿಂತಿದ್ದೇನೆ. ಈ ಬೇಕರಿ ಶುರುವಾಗಿ 70-75 ವರ್ಷ ಆಗಿದೆ. ಅಂಡ್ ಶುರುವಾದಾಗಿಂದ ಈ ಬೇಕರಿ ಸಿಗುವಂತ ಎಲ್ಲಾ ಬೇಕರಿ ಐಟಮ್ಸ್ ನಮ್ಗೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಈ ಬೇಕರಿ ಮುಂದೆ ನಾವ್ ಯಾವಾಗಲೇ ನಿಂತಾಗೂ ನಮ್ಗೊಂದು ಕ್ಯೂರಿಯಾಸಿಟಿ ಕಾಡ್ತಾ ಇರುತ್ತೆ. ಇಷ್ಟು ದೊಡ್ಡ ಬೇಕರಿ ಒಳಗಡೆ ಏನಿದೆ, ನಮ್ಮ ಫೇವ್ರೆಟ್ ಬೇಕರಿ ಐಟಮ್ಸ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಯಾವೆಲ್ಲ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರ್ತಿತ್ತು. ಸೊ ಇವಾಗ ನಿಮ್ಗೆ ಅದೇ ಕ್ಯೂರಿಯಾಸಿಟಿನ ಎಕ್ಸೈಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ನಾನಿವಾಗ ನಿಮ್ಗೆ ಹೋಗಿ ವಾರಿಯರ್ಸ್ ಅಂಡ್ ಸನ್ಸ್ ಬೇಕರಿಯ ಇಂಡೋರ್ ಟೂರ್ ಮಾಡಿಸ್ತೇನೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ನಂಗೆ ಆಲ್ರೆಡಿ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಈ ಇಂಡೋರ್ ಟೂರ್ ನ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಿಮ್ಗೆಲ್ರಿಗೊಂದು ಸರ್ಪ್ರೈಸ್ ಇದೆ. ಈ ಇಂಡೋರ್ ಟೂರ್ ನಾನು ಒಬ್ಬನೇ ಮಾಡಲ್ಲ, ನಮ್ ಜೊತೆ ಈ ಓಜಿ ವಾರಿಯರ್ಸ್ ಅಂಡ್ ಸನ್ಸ್ ಬೇಕರಿಯ ಓನರ್ ಆಗಿರುವಂತ ವಿಜಯ್ ಶಂಕರ್ ಸರ್ ಜಾಯ್ನ್ ಆಗ್ತಾರೆ. ಬನ್ನಿ ಅವ್ರು ನೋಡಿ. ಚೆನ್ನಾಗಿದೆ. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ವಿ. ನಾನು ಒಂದು ವಿಜಯ್ ಶಂಕರ್ ಸರ್ ಬಗ್ಗೆ ಹೇಳ್ಬೇಕು. ತುಂಬಾ ಹಂಬಲ್ ಇವರು. ಎಷ್ಟು ದೊಡ್ಡ ಬೇಕರಿ ಇದೆ ಇವ್ರ ಹತ್ರ, ಎಷ್ಟು ಬ್ಯುಸಿಯಾಗಿ ಇರ್ತಾರೆ. ಬಟ್ ಯಾವಾಗಲೇ ಕೊಟ್ಟರು ನಮಗೇಂತ ಟೈಮ್ ಕೊಟ್ಟು ಎಷ್ಟೊಂದು ಗಂಟೆ ಕಾಲ ನಮ್ಮ ಜೊತೆ ಮಾತಾಡ್ತಾರೆ. ಇಟ್ಸ್ ವೆರಿ ಹಂಬಲ್. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಸೆಕೆಂಡ್ ಟೈಮ್ ನಾನು ಇಂಟರ್ವ್ಯೂ ಬರ್ತಾರೆ. ಅದಕ್ಕೆ ಥ್ಯಾಂಕ್ಸ್. ಈ ತರ ಮಾರ್ಕೆಟಿಂಗ್ ಆದ್ರೆ ನಮ್ಗೆ ತುಂಬಾ ಈಗ ಎಲ್ಲಾರು ಒಳಗೆ ನಾವು ಕುತ್ಕೊಂಡು ಹೋಗಕ್ಕಾಗಲ್ಲ. ನೀವು ಬಂದ್ಬಿಟ್ಟು ಹೋದ್ರೆ ಎಲ್ಲಾರ್ಗು ಎಷ್ಟೋ ಜನ ನಮ್ಗೆ ಹೇಳ್ತಾರೆ ಸರ್ ಬೇಕರಿ ನೋಡಕ್ಕಾಗಿಲ್ಲ. ಈಗ ಆಮೇಲೆ ಈಗೂ ಅಷ್ಟೇ, ಯಾರು ಬಂದ್ರೆ ನಾವು ಬಗ್ಗೆ ಸ್ವಲ್ಪ ಟೈಮ್ ಕೊಡಿ, ಅವಾಗ ನಾವು ಒಳಗೆ ಕರ್ಕೊಂಡು ನಾವು ನಮ್ಗೆ ಅರ್ಧ ಕೆಲಸ ಮುಗಿಸ್ಕೊಡ್ತೀವಿ. ಆ ಕಡೆ ಇದು ಮಾರ್ಕೆಟಿಂಗ್ ಇದು ಚೆನ್ನಾಗಾಗುತ್ತಲ್ಲ, ಪಬ್ಲಿಸಿಟಿ ಆಗುತ್ತೆ, ತುಂಬಾ ಸಂತೋಷ. ಇಲ್ಲಿ ಏನೇನೆಲ್ಲ ಪ್ರೊಡ್ಯೂಸ್ ಮಾಡ್ತಾರೆ ಸರ್? ಇಲ್ಲಿ ಬರೀ ನಾವು ಬಿಸ್ಕೆಟ್ಸು, ಆಮೇಲೆ ಕೇಕು, ಪಪ್ಪು ಈ ಕಡೆ ಮಾಡ್ತೀವಿ. ಅಲ್ಲಿಂದ ಕಟ್ ಮಾಡ್ತೀವಿ. ಬಿಸ್ಕೆಟ್ ಆಗ್ತಾ ಇದೆ. ರಾಗಿ ಬಿಸ್ಕೆಟ್. ಓಕೆ, ನಿಪ್ಪಟ್ಟು ಇದು ಆಗಿದೆ. ಒಲೆಗೆ ಹೋಗ್ಬೇಕಿಲ್ಲ, ಒಲೆಗೆ ಹಾಕ್ಬಿಟ್ಟು ರೆಡಿ ಆಗಿದೆ. ನೋಡ್ಕೊಂಡು ಒಲೆ ಖಾಲಿ ಆದಾಗ ಪ್ಯಾಕಿಂಗ್ ಆದಷ್ಟು ಇದೆ. ಪ್ಯಾಕಿಂಗ್ ಅಲ್ಲಿ ತಾನೆ ಬರ್ತದೆ. ಬಾಕ್ಸ್ ಸಮೇತ ನಲ್ಲಿ ಇಲ್ಲಿ ಬರೀ ಪ್ಯಾಕ್, ಇಲ್ಲಿ ಜಾಗ ಇಲ್ಲ ಪ್ಯಾಕಿಂಗ್. ಕೇಕ್ ಇಲ್ಲೇ ಪ್ಯಾಕ್ ಮಾಡ್ತೀವಿ. ಸೊ ಕೇಕನ್ನ ಇಲ್ಲೇ ಮಾಡ್ತೀವಿ. ಇಲ್ಲಿ ಕೇಕನ್ನ ಇಲ್ಲೇ ಪ್ಯಾಕ್ ಮಾಡೋದು. ಕಟ್ ಮಾಡಬೇಕಲ್ಲ. ಮಿಕ್ಸಿಂಗು ಇದು ಮಸಾಲ. ಈ ಖಾರ ಬಿಸ್ಕೆಟ್ 3 ವೆರೈಟಿ ಇದೆ. ಮಸಾಲ ಬಿಸ್ಕೆಟು ಕರಿವೆ ಸ್ವಲ್ಪ ಜಾಸ್ತಿ ಹಾಕ್ತೀವಿ, ಸ್ವಲ್ಪ ಪಪ್ಪು ಹಿಂಗೆ ಹಾಕ್ತೀವಿ. ಅದು ಸ್ವಲ್ಪ ಸ್ವೀಟ್ ಕಮ್ಮಿ. ಏನು ಸ್ವೀಟ್ ಅಂಡ್ ಖಾರ ಅಂದ್ಬಿಟ್ಟು ಅದು ಇನ್ನೊಂದು ವೆರೈಟಿ. 3ನೇದು ಸ್ಟ್ರಾಂಗ್ ಖಾರ. ಸೊ ಆ ಥರ ಈ ಖಾರ ಹಾಕ್ಬೇಕು ಒಂದೊಂದು ಕೇಳ್ತಾರಲ್ಲ, ಅದಕ್ಕೆ 3 ವೆರೈಟಿ ಮಾಡ್ತೀವಿ. ಆವಾಗ ನಿಪ್ಪಟ್ಟು ಅಷ್ಟೇ. ಇದು ಚಿಲ್ಲಿ, ರೆಡ್ ಚಿಲ್ಲಿ ನಿಪ್ಪಟ್ಟು. ಆ ಕಡೆ ಗ್ರೀನ್ ಚಿಲ್ಲಿ.
ಇನ್ನೊಂದು ಒಂದು ಸೆಕ್ಷನ್ ಈ ಫ್ಲೋರು ಕೇಕ್ ಸೆಕ್ಷನ್ ಅಂತ ನಾವು ಕರಿತೀವಿ. ಈಗ ನೋಡಿ ಜಾಪನೀಸ್ ಕೇಕ್ ಅಂತ ಕರಿತೀವಿ. ಜಪಾನ್ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಯಾವ ಕೇಕು ಅಷ್ಟೊಂದು ಇವಾಗ ಸಿಕ್ಕಾಪಟ್ಟೆ ಫೇಮಸ್ ಕೇಕು ಏನಾಗುತ್ತೆ, ಟೇಸ್ಟ್ ಏನು ಬಿಟ್ಟಿರುತ್ತೆ, ಕೇಕು ಸೈಡ್ ಎಲ್ಲ ತೆಗೆದು ಸೊ ಇದು ರೋಸ್ಟ್ ಎಲ್ಲ ಚೆನ್ನಾಗಿರ್ತದೆ, ಟೇಸ್ಟ್. ಸ್ವಲ್ಪ ಶುಗರ್ ಸಿರಪ್ ಹಾಕಿ ಊಟ ಮಾಡಿದ್ರೆ ಕೇಕ್ ಆಗ್ತದೆ. ಇದು ಈಗ ನಾವು ಪ್ಲೇನ್ ಪಫ್ ನೋಡಿದ್ರಲ್ಲ, ಅದರಲ್ಲಿ ಇನ್ನೊಂದು ವೆರೈಟಿ ಮಾಡ್ತೀವಿ. ಪಫ್ ಒಳಗೆ ಒಳಗೆ ಈ ಮೆಣಸು, ಕರಿಬೇವು ಸೊಪ್ಪು ಅದೆಲ್ಲ ಹಾಕಿ ಮಸಾಲ ಖಾಲಿ ಇಲ್ಲಿ ನೋಡಿ ಜಾಪನೀಸ್ ಕೇಕ್ ಮಿಕ್ಸಿಂಗು ಅದೇ ಅಲ್ಲಿ ಮಾಡ್ತಾ ಇದೀವಲ್ಲ, ಅದೊಂದು ಕ್ವಾಂಟಿಟಿ ತುಂಬ ಕಮ್ಮಿ ಇರ್ತದೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ತೀವಿ. ಇದು ಸಣ್ಣ ಮಿಷನ್ ಅಲ್ಲಿ ಹೊಡಿತಾ ಇದ್ದೀವಿ. ಅಡಿಗೆ ಅಂತ ಸೆಕ್ಷನ್ ಅಡಿಗೆ. ಅಡಿಗೆ ಎಲ್ಲ ಮಾಡಕ್ಕೆ ಸ್ಟಾಫ್ಗೆ ಇದಕ್ಕೆ ಅವ್ರಿಗೆ ಮಾತ್ರ ಆಯ್ತಾ, ಕ್ಲೀನಿಂಗ್ ಮಾಡೋದು ಅದೆಲ್ಲ ಅವ್ರಿಗೆ. ಈ ಕಡೆ ನಮ್ಮ ಇದು ಬೆಲ್ಲದ ಪುಡಿ, ಇದು ಮಂಡ್ಯ, ಅಮೂಲ್ದು ಇದು ಒಂದೊಂದು ಐಟಮ್. ಇದು ಮಹಾರಾಷ್ಟ್ರ, ಪಪಾಯ ಅದೆಲ್ಲ ಬರ್ತದೆ. ಇದು ಪಪಾಯ ಇಂದ ಫ್ರೂಟ್ ಮಾಡ್ತಾರೆ. ಪಸಂದ್ಗೆಲ್ಲ ಫ್ರೂಟ್ ಹಾಕ್ತೀವಲ್ಲ, ಅದೇ ಮೇನ್. ಇನ್ನೇನಿಲ್ಲ, ಇದೆ ನೋಡಿ. ಈಗ ವಾಲ್ನಟ್ ಅಂದ್ರೆ ಇದು ಚಿಲ್ಲಿ, ಅಯ್ಯೋ ಸೌತ್ ಅಮೇರಿಕಾ ಅಲ್ಲಿಂದ ಬರ್ತದೆ. ಒಂದೊಂದು ಐಟಮ್ ನಮ್ಗೆ ಯಾವ್ದು ಸೆಟ್ ಆಗತ್ತೆ ಇದೆಲ್ಲ ಕೊನೆಗೆ ಕಸ್ಟಮರ್ಗೆ ಗೊತ್ತಿರ್ತದೆ. ಅವರೇ ತಿನ್ನೋದಲ್ಲ, ಟೇಸ್ಟ್ ಹೆಂಗಿದೆ ಅಂತ ಅವರೇ ಹೇಳ್ತಾರೆ. ಒಂದ್ಸರಿ ದ್ರಾಕ್ಷಿ ನಾವು ಸಪ್ಲೈಯರ್ನ ಚೇಂಜ್ ಮಾಡಿದ್ವಿ. ಅವಾಗ ಕಸ್ಟಮರ್ ನನ್ಗೆ ಒಂದ್ ದಿವಸ ಫೋನ್ ಮಾಡಿ ಕೇಳಿದ್ರು, ನೀವು ದ್ರಾಕ್ಷಿ ಬೇರೆ ಎಲ್ಲೋ ಇಸ್ಕೊತಾ ಇದೀರಲ್ಲ ಅಂತ. ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ದ್ರಾಕ್ಷಿ ತಿಂದಾಗ ನಂಗೆ ಗೊತ್ತಾಯ್ತು ಅಂತ. ಅಷ್ಟು ಸೂಕ್ಷ್ಮ ಕಸ್ಟಮರ್. ಇಲ್ಲಿ ಈಗ ನಮ್ಗೆ ಆಫೀಸು, ಸ್ವಲ್ಪ ಪ್ಯಾಕಿಂಗ್ ಮೆಟೀರಿಯಲ್ಸ್, ಬೇಕರಿ ಇತ್ತಲ್ಲಿ. ಅಷ್ಟು ಚಿಕ್ಕದಾಗಿ ಬೇಕರಿ, ಇವಾಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಇದು ಅಷ್ಟೇ ಬೇಕರಿ. ಅವಾಗ ಒಂದು ಇದು ಆಗಿದ ತಕ್ಷಣ ಅಲ್ಲಿಂದ ಇಲ್ಲಿಗೆ ಬಂದ್ರು 62ನೇಲಿ. ಇಲ್ಲಿ ನಾವು ಈಗ ಹೋಗ್ತೀವಲ್ಲ ಸಾಯಂಕಾಲ, ಈಗ ನೆಕ್ಸ್ಟ್ ಹೋಗ್ತಾ ಇದೀವಿ, ಬ್ರೆಡ್ ಎಲ್ಲ ಮಾಡ್ತೀವಲ್ಲ, ಆ ಜಾಗದಲ್ಲಿ ಒಂದು ಬೇಕರಿ ಇತ್ತು. ಅವಾಗ ಅಲ್ಲಿ ಜನ ಅವಾಗ ಬೇಕರಿ ನೋಡಿ ಹಿಂಗಿತ್ತು, ರಸ್ಕತ್ತೆ ಬಿಸ್ಕೆಟ್ ಎಲ್ಲ ಹಿಂಗೆ ಜೋಡಿಸ್ತಾ ಇದ್ರು. ಇವಾಗ ಎಲ್ಲ ಹೋಗ್ತಾ ಇದೀವಿ ಸರ್ ನಾವು ಇನ್ನೊಂದು ಬೇಕರಿಲಿ ಇನ್ನೊಂದು ಯೂನಿಟ್ ಅಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ, SS ಏರಿಯಾಲಿ. ಅಲ್ಲಿಗೆ ಹೋಗ್ತಾ ಇದೀವಿ. ಇಲ್ಲಿ ಸ್ಟೀಮು ಮತ್ತೆ ಹ್ಯೂಮಿಡಿಟಿ ಎರಡು ಒಳಗಿರ್ತದೆ. ಆವಾಗ ಬ್ರೆಡ್ ಎಲ್ಲ ಚೆನ್ನಾಗಿ ಹೋಗುತ್ತೆ.
ಹೇಗೆ ಇಡ್ಲಿ ಉಳಿ ಇದ್ರೆ ಉಪ್ಪುತ್ತೆ ಆ ಥರ ಇದು ಒಳಗೆ ನಾವು ಟೆಂಪ್ರೇಚರ್ ಇರ್ತದೆ. ಅವಾಗ ನಿಮ್ಮ ಬ್ರೆಡ್ ಎಲ್ಲ ಚೆನ್ನಾಗಿ ಟೈಮ್ ಸ್ವಲ್ಪ ಬೇಗ ಆಗುತ್ತೆ. ಇಲ್ಲಾಂದರೆ ಮೊದಲೆಲ್ಲ ಇಟ್ಟು ಚೀಲ ಹಾಕಿ ಮುಚ್ತೀವಿ, ಅದು ಆಗುತ್ತೆ. ಬೆಳಗ್ಗೆ 4:30 ಓಪನ್ ಮಾಡಿ ಕೆಲಸ ಶುರು ಮಾಡ್ತೀವಿ. 4:30 ಬ್ರೆಡ್ಡು ಒಂದು 9 ಗಂಟೆ ರೆಡಿ ಆಗುತ್ತೆ. 8:30 9 ಗಂಟೆಗೆ ಬ್ರೆಡ್ ರೆಡಿ ಆಗುತ್ತೆ. ಸೊ ಬೇಕರ್ಸ್ ಲೈಫು ಬೇಗ ಎದ್ದೊಳ್ಬೇಕು, ಇಲ್ಲಾಂದರೆ ಆಗಲ್ಲ. 4:30ಗೆ ತೀರಾ ಬ್ರೆಡ್ ಮಿಕ್ಸ್ ಮಾಡಿಲ್ಲ ಅಂದರೆ ಅದೇ ಲೇಟು, ಕಸ್ಟಮರ್ ಕಾಯ್ತಾ ಇರ್ತಾರೆ. 8:30ಗೆ ಬರ್ತಾರೆ ಕಸ್ಟಮರ್ ಬ್ರೆಡ್ಡಿಗೆ. ಗ್ರಾಮ್ ಅಲ್ಲಿ ಅದು ಅಷ್ಟೇ ಚಿಕ್ಕದ 50 ಗ್ರಾಮ್. ಓಕೆ. ಇದು ರಸ್ಕ್ಗೆ 300 ಹಾಕಿ ಸುತ್ತೋದು. ಸೇಮ್ ಅದೇ ಕೆಲಸ ಮಾಡ್ತಾ ಇರೋದು. ಅದು ಇದು ಸ್ವಲ್ಪ ಪ್ರೊಸೀಜರು 1 2 3 ಅದು 3 ಸ್ಟೆಪ್ಪು. ಓಕೆ. ಇದು ಆ್ಯಕ್ಚುಲಿ ಇದು ಓಲ್ಡ್ ಮೆಥಡ್ ಅಂತ ಕರಿತೀವಿ. ಮಾಡಿ ಮುಖ ಮಾಡ್ತದೆ, ಮಾಡಿ ಪ್ರೂವಿಂಗ್ ಮಾಡ್ತದೆ ಅಂತ ಕರಿತೀವಿ. ಈಗ ರೋಲಿಂಗ್ ಮಾಡಿ ರಸ್ಕ್ ಆಗುತ್ತೆ, ಅಂದರೆ ರಸ್ಕ್ ಆಗುತ್ತೆ. ಅಲ್ಲಿಗೆ ನೀವು ನೋಡಿದರೆ ಪ್ರೂವಿಂಗ್ ಅಂತ ಹೋಗುತ್ತೆ. ಪ್ರೂವಿಂಗ್ ಆದಮೇಲೆ ಹೀಗೆ ನೋಡಿ ಸುತ್ತಿ 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 ಇಲ್ಲಿ ಬರೋಷ್ಟಿಗೆ ಇಷ್ಟು ದೊಡ್ಡದಾಗಿ ಟ್ರೇಯಲ್ಲಿ ಜೋಡಿಸ್ತಾ ಇದ್ದೀವಿ. ಇದು ಸ್ವಲ್ಪ ಸೆಮಿ ಆಟೋಮ್ಯಾಟಿಕ್ ಅಂತ ಕರಿತೀವಿ. ಸ್ವಲ್ಪ 300 kg 400 kg ಮಾಡಬೇಕಂದ್ರೆ ಇದು. ಇದಕ್ಕಿಂತ ನೆಕ್ಸ್ಟು ಟೆಕ್ನಾಲಜಿ ಯಾವ್ದು ಬೇಕು ನೀವು ಕೇಳ್ತೀರೋ ಎಲ್ಲ ಇದೆ. ಟೆಕ್ನಾಲಜಿಗೆ ಜಾಗದಲ್ಲಿ ಇಷ್ಟು ಸೂಟ್ ಆಗುತ್ತೆ, ಅದಕ್ಕೆ ಇದೊಂದು ಹಾಕಿ. ಇಲ್ಲಿ ಬರೀ ರಸ್ಕೆ ಮಾಡೋದು ನಾವು. ಇವತ್ತು ಮಾಡಿದ್ದು ಬಿಸಿ ಇದೆ ಇದು. ಇದೆಲ್ಲ ಎಲ್ಲ ಸೇರಿ ಕಟ್ ಮಾಡಿ ಎಲ್ಲ ಬೇಯಿಸಿ. ಓವನ್ ಒಂದಿದೆ, ಹನ್ನೊಂದು ಓವನ್ ಇದೆ, ಅದೆಲ್ಲ ಸೇರಿ ಬೇಯಿಸಿ ಕಟಿಂಗು ಜೋಡಿಸೋದು ಬಿಡೋದು ಅಷ್ಟೇ ಐತಿ. ಹಾಂ, ಮಾಡ್ತಾ ಆಗಿತ್ತು. ಇದು ಹೊಸ ಓವನ್ ಇದು, ಅದಕ್ಕೆ ಕ್ಲಿಯರ್ ಇದೆ ಕಾಣಕ್ಕೆ. ಬಾಕ್ಸಲ್ಲಿ ಹಾಕಿ 2 ಅಂಗಡಿಗೂ ಹೋಗುತ್ತೆ. 2 ಅಂಗಡಿಗೂ ಹೋಗುತ್ತೆ. ಓಕೆ. ಡ್ರೆಸ್ಗಳೆಲ್ಲ ಹೇಗಿದೆ ಎಲ್ಲ ಫೋನ್ ಈಗ ಹೊಸ್ದಾಗಿ ತೋರಿಸುತ್ತಲ್ಲ, ಹಾಂ, ಇದೇ ಅಲ್ಲಿದ್ದು. ಓಕೆ. ಸೊ ಈಗ ಇಲ್ಲಿಗೆ ತಗೊಬಂದಿದ್ವಿ. ಓಕೆ. ಇಲ್ಲೇ ಟೋಸ್ಟ್ಗೆ ಹಾಂ, ಅದು ಇದೆಲ್ಲ ಕಟ್ಟಿಂಗ್ ಎಲ್ಲ ಮಿಷನ್ ಮಾಡಿಬಿಟ್ಟಿದ್ದೀವಿ. ಎಷ್ಟು ಸರ್ ವಯಸ್ಸು ನಿಮಗೆ? 80. ಓಕೆ. ಈ ಬೇಕರಿಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾವು 2007ರಿಂದ. 2007ರಿಂದ 80 ವರ್ಷ ಇವರಿಗೆ. ಬಟ್ ಈಗಲೂ ಬೆಳಗ್ಗೆ ಎದ್ದು ಬಂದು ಬೇಕರಿನ ಇವ್ರೆ ಅಂತ ಅಷ್ಟು ಓಪನ್ ಮಾಡೋದು. ಹಾಯ್ ಮಾಡಿ. ಹಾಯ್ ಮಾಡಿ. ಇದು ಕೋಕೋನಟ್ ಬಂದು ಕೊಕೊನಟ್ ಬಂದು ಅಲ್ಲೇನಿಲ್ಲ, ಕೊಕೊನಟ್ ಜಾಸ್ತಿ ಸೊ ನಮಗೆ ದೊರೆ ಭಗವಾನ್ ಅಂದ್ಬಿಟ್ಟು ಒಂದು ಪ್ರೊಡ್ಯೂಸರ್ ಸಾರ್ ಬರ್ತಾ ಇದ್ರು. ಎಷ್ಟೋ ವರ್ಷದಿಂದ ಬರ್ತಾರೆ. ಈವನ್ ಅವರು ತೀರೋ ಮುಂಚೆ, ಈಗ ಒಂದು 2 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಮುಂಚೆನೂ ಬಂದಿದ್ರು, 2 ವರ್ಷ ಮುಂಚೆನೂ ಬಂದಿದ್ರು. ಹಂಗೆ ಅವರೇ ಕಾರ್ ಓಡಿಸ್ಕೊಂಡ್ ಬರ್ತಾರೆ. ವೆರಿ ಡೈನಾಮಿಕ್ ಅವರು. ಅವರೇ ಹೇಳ್ತಾ ಇದ್ರು ಸಾರ್, ಅವಾಗ 30 years ಇಂದ ಅವ್ರ ಕಸ್ಟಮರ್. ನಮ್ಗೆ ಯಾವತ್ತೂ
ತರ ಸೀರಿಯಸ್ ಆಗಿ ತಗೋತಾ ಇಲ್ಲ. ಸಾರ್ ನೋಡಿ ಅಣ್ಣವ್ರಿಗೆ ತಗೊಂಡ್ ಹೋಗ್ತಾ ಇದೀವಿ ಐಟಮ್, ಕಾರಲ್ಲಿ ಕೂತಿದ್ದಾರೆ, ಶೂಟಿಂಗ್ ಹೋಗ್ತಾ ಇದೀವಿ ಮೈಸೂರಿಗೆ, ತಗೊಂಡ್ ಹೋಗ್ತಾ ಇದೀವಿ ಅಂತ ಹೇಳ್ಕೊಂಡು ಸುಮಾರು ಐಟಮ್ ಅವ್ರು ತಗೊಂಡ್ ಹೋಗ್ತಾ ಇದ್ರು. ಆತರ ಇವನ್ ನಮ್ಗೆ ಗೊತ್ತಾಗಲ್ಲ ಈಗ ಯಾರ್ಯಾರು ತಗೊಂಡ್ ಹೋಗ್ತಾ ಇದಾರೆ ಅಂತ, ಯಾಕಂದ್ರೆ ಈ ತರ ಹೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗೋದು. ಆಮೇಲೆ ಯಾವ್ದೋ ಒಂದು ಅಂಬರೀಷ್ ಅವರು ಒಂದು ಟಾಕ್ ಒಂದು ಪ್ರೋಗ್ರಾಮ್ ಅಲ್ಲಿ ಅವಾಗ ಅವ್ರು ಹೇಳಿದ್ರು ನಂಗೆ ಡೈಲಿ 5 ಗಂಟೆಗೆ ಸಾಯಂಕಾಲ ಹೊರಗಿರ್ಬೇಕು, ಇದು ಸ್ವೀಟ್ ಅಂಡ್ ಸಾಲ್ಟ್ ಬಿಸ್ಕೆಟ್ ಒಂದು ತಿನ್ಬೇಕು ಟೀಗೆ ಅಂತ. ಸೊ ಆ ತರನೇ ಅದು ಹೇಳಿದ್ರೆ ಗೊತ್ತಾಗೋದು. ಯಾಕಂದ್ರೆ ಸುಮಾರು ಜನ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇರ್ತಾರೆ, ಎಲ್ಲಿಗೆ ತಗೊಂಡ್ ಹೋಗ್ತಾರೆ ಹೇಳಿದ್ರೆ ನಮ್ಗೆ ಅರ್ಥ ಆಗತ್ತೆ, ಇಲ್ಲ ಅಂದ್ರೆ ಯಾರು ಬಂದು ತಗೊಂಡ್ ಹೋಗ್ತಾ ಇದಾರೆ ಅಂತ ನಮ್ಗೆ ಆ ತರ ಗೊತ್ತಾಗಲ್ಲ. ಬಟ್ ವೆರಿ ಗುಡ್ ಕಸ್ಟಮರ್ ಬೇಸು. ನಮ್ಗೆ ಕಸ್ಟಮರ್ ಅಂದ್ರೆ ಏನಾಗಿದೆ ಅಂದ್ರೆ ಪಬ್ಲಿಕ್ ಫ್ಲೋಟಿಂಗ್ ಕಸ್ಟಮರ್ ನಮ್ಗೆ ಇಲ್ಲ, ತುಂಬಾ ಕಡಿಮೆನೆ, ಗೊತ್ತಿರೋರೇ ಬರ್ತಾ ಇರೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನೀವು ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ, ನಮ್ಮ ವ್ಯೂವರ್ಸ್ಗೋಸ್ಕರ ಈ ವಾರಿಯರ್ ಬೇಕರಿ ಇಂಡೋರ್ ಟೂರ್ ಮಾಡಿಸಿ ನಮ್ಗೆ ಎಲ್ಲಾ ಫೇವ್ರೇಟ್ ಐಟಮ್ಗಳನ್ನ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ಕೊಟ್ರಿ. ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್ ಸಂತೋಷ, ಇನ್ನು ಬನ್ನಿ, ಸಂತೋಷ. ಇನ್ನೇನೋ ಯಾಕಂದ್ರೆ ಇದು ಇವತ್ತು ಟೆಕ್ನಾಲಜಿ ಹೆಂಗಿದೆ ಅಂದ್ರೆ ನಾಳೆ ಏನು ಯಾವ್ದಾವ್ದು ಮಿಷನ್ಗಳು ಬರ್ತದೆ ನಮ್ಗೆ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ ಈಗ. ಸೊ ಒಂದು ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ನಾವು. ತಿರ್ಗಾ ನಿಮ್ಮ ನಮ್ಮ ಹತ್ರ ಬಂದು ಒಂದು ಇಂಟರ್ವ್ಯೂ ತಗೊಂಡು 4 ಜನಕ್ಕೆ ಇದು ಮಾಡಿದೀರಾ, ಶೇರ್ ಮಾಡ್ತೀರಾ. ಪಬ್ಲಿಕ್ಗೂ ಇಂಥ ಈಗ ಮೀಡಿಯಾ ಇಂದಾನೆ ಈಗ ನಮ್ಗೆ ಎಷ್ಟೋ ಬಿಸ್ನೆಸ್ ಆಗುತ್ತೆ. ಯಾಕಂದ್ರೆ ಹಿಂಗಿದೆ, ಈ ತರ ಇದೆ, ಒಂದು ಅವ್ರಿಗೂ ಒಂದು ನಾಲೆಜ್ ಬರ್ತದೆ. ಇಲ್ಲಾಂದ್ರೆ ಮೊದ್ಲು ಜನಕ್ಕೆ ಯಾರು ಏನೋ ಹೇಳ್ತಾರೆ ಕೇಳ್ಬಿಟ್ಟು, ಈಗ ಎಲ್ಲೋ ಕೇಳ್ತಾರೆ, ಎಷ್ಟೋ ಜನ ಕೇಳ್ತಾರೆ, ಏನ್ರಿ ನೀವು ಕಾಲೆಲ್ಲ ತುಳಸಿ ಬ್ರೆಡ್ ಮಾಡ್ತೀರಂತೆ, ಆತರ ಎಲ್ಲ ಮಾತು ಬರ್ತದೆ. ಅವಾಗ ನಿಮ್ಮಂತವ್ರು ಬಂದ್ರೆ 4 ಜನಕ್ಕೆ ತೋರ್ಸ್ಕೊಡ್ತೀರ ನೀವು ಏನೇನ್ ನಡೀತಾ ಇದೆ ವಾರಿಯರ್ ಬೇಕರಿ. ಸೊ ನೋಡಿದ್ರಲ್ಲ, ನಿಮ್ಮ ಫೇವ್ರೇಟ್ ವಾರಿಯರ್ ಬೇಕರಿ, ನಿಮ್ಮ ಫೇವ್ರೇಟ್ ಬೇಕರಿ ಐಟಮ್ಗಳನ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಗೊತ್ತಾಗಿದ್ದೀನಿ. ಈ ನಿಜವಾಗ್ಲೂ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ನೀವು ಹೆಂಗೆ ಸಪೋರ್ಟ್ ಮಾಡ್ಬೇಕು ಅಂತ. ನಾನು ನೆಕ್ಸ್ಟ್ ನಿಮ್ಗೆ ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಸೈನಿಂಗ್ ಆಫ್. ಬೈ.